ಈಗ ನೀನ್ ಯಾಕೆ ಡಿಗ್ರಿ ಓದಿರೋದು ಅನೇಕ ಜನ ನನಗೆ ಭೇಟಿ ಮಾಡಿದ್ದೀನಿ, ನಾನು ಜೊತೆ ಸಂವಾದ ಕೂಡ ಮಾಡಿದ್ದೀನಿ. ನೀನ್ ಯಾಕೆ ಈ ತರ ಅವಿದ್ಯಾವಂತನಾಗಿದೆಯಾ ಅಥವಾ ಬಡವ ಆಗಿದ್ಯಾ ಅಥವಾ ನಿನ್ಗೆ ಯಾಕೆ ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿ ಆಗಿದೆಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಈ ಜನ್ಮದಲ್ಲಿ ಹಿಂಗ್ ಮಾಡ್ಬಿಡೋರೆ ನನಗೆ. ನೀವು ಎಷ್ಟು ಜನ ನಂಬ್ಕೊಂಡ್ರು ನನಗೆ ಗೊತ್ತಿಲ್ಲ. ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದು ಎಲ್ಲೂ ಇಲ್ಲ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮದಲ್ಲೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಈ ಜನ್ಮದಲ್ಲಿ ಹಿಂಗೆಲ್ಲ ಮಾಡ್ಬಿಟ್ಟಿದೆ ಅಂತಕ್ಕಂಥದ್ದು. ಇದರಿಂದ ಇಂಥವರಿಂದ ನಾವು ಭಾರತ ಕಟ್ಟಲಿಕ್ಕೆ ಸಾಧ್ಯನಾ ಅಥವಾ ಇದು ಸಂವಿಧಾನದ ರೀತಿಯ ಇದೆಯಾ ಅಂತಕ್ಕಂಥದ್ದು ಬಹಳ ವಿಚಾರ ಮಾಡ್ಬೇಕಾಗ್ತದೆ. ಇಂಥ ವಿಚಾರಗಳೆಲ್ಲ ಚರ್ಚೆಗಳಾಗದೆ ಹೋದರೆ ಎಲ್ಲಿ ಚರ್ಚೆ ಆಗ್ಬೇಕು? ಶಿಕ್ಷಣದಿಂದ ಬರ್ಬೇಕಲ್ಲ ಇವೆಲ್ಲ. ಬೇರೆ ಇನ್ನೊಂದು ಶಾಲೆ ಇದೆಯಾ? ನಿಮ್ಮ ಶಿಕ್ಷಣದಿಂದಲೇ ಬರಬೇಕು. ಶಿಕ್ಷಿತರಾಗೋದು ಅಂತಂದ್ರೆ ಏನು ಅರ್ಥ? ಈ ಡಿಗ್ರಿ ತಗೊಳ್ಳದೆ ಶಿಕ್ಷಣ, ಡಿಗ್ರಿ ತಗೊಳ್ಳೋದು ಶಿಕ್ಷಣ ಅಲ್ಲ. ಅಥವಾ ಕೆಲಸ ಗಿಟ್ಟಿಸ್ಕೊಳ್ಳೋದು ಶಿಕ್ಷಣನ?